ಸಿಂಚನ ಜನಸೇವಾ ಟ್ರಸ್ಟ್ ಚಿನ್ಮಯಿ ಪ್ರಕಾಶನ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಪ್ರಯುಕ್ತ ಬಿ ತಿರುಪತಿ ಶಿವನಗುತ್ತಿ ಅವರ ಎಂದೂ ಮುಳುಗದ ಸೂರ್ಯ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬಾಲಪ್ರತಿಭೆ ಕುಮಾರಿ ಸಿಂಚನ ಶಿವನಗುತ್ತಿ ಅವರ ಹೊಸ ಚಿಗುರು ಚಿತ್ರಕಲಾ ಪ್ರದರ್ಶನ ನಡೆಯಿತು. ಈ ಚಿತ್ರಕಲಾ ಪ್ರದರ್ಶನವನ್ನು ಸನ್ಮಾನ್ಯ ಶ್ರೀ ಸಿ ಚಂದ್ರಶೇಖರ್ ಗೌರವಾನ್ವಿತ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೊಪ್ಪಳ ಇವರು ಉದ್ಘಾಟಿಸಿದರು. ತಮ್ಮ ಅಮೃತ ಹಸ್ತದಿಂದ ಚಿತ್ರವನ್ನು ಬರೆಯುವುದರ ಮೂಲಕ ಸಿಂಚನ ಶಿವನಗುತ್ತಿ ಅವರ ಕಲಾ ಪ್ರದರ್ಶನವನ್ನು ಉದ್ಘಾಟಿಸಿದರು. ದ್ರಾವಿಡ ಕನ್ನಡ ಚಳವಳಿಯ ಹೋರಾಟಗಾರ ಅಭಿ ಒಕ್ಕಲಿಗ ಅವರು ಕೂಡ ತಮ್ಮ ಅಮೃತ ಹಸ್ತದಿಂದ ಚಿತ್ರವನ್ನು ಬಿಡಿಸುವುದರ ಮೂಲಕ ಉದ್ಘಾಟಿಸಿದರು. ಬಾಲ ಪ್ರತಿಭೆ ಕುಮಾರಿ ಸಿಂಚನ ಶಿವನಗುತ್ತಿ ಅವರ ಹೊಸ ಚಿಗುರು ಚಿತ್ರಕಲಾ ಪ್ರದರ್ಶನಗಳು ಒಂದಕ್ಕೊಂದು ಭಿನ್ನವಾಗಿ ಸೃಜನಾಶೀಲತೆಯಿಂದ ಕೂಡಿದ್ದವು. ಚಿತ್ರಗಳನ್ನು ನೋಡುತ್ತಿದ್ದಂತೆಯೇ ಎಲ್ಲರ ಗಮನ ಸೆಳೆಯುತ್ತಿದ್ದವು. ಒಂದೊಂದು ಚಿತ್ರಗಳು ಒಂದೊಂದು ಅರ್ಥಭರಿತವಾಗಿ ಇದ್ದವು. ವಿಶೇಷತೆ ಏನೆಂದರೆ ಬಳ್ಳಿಗಳ ಎಲೆಯ ಮೇಲೆ ಜೈ ಭೀಮ್ ಅಂತ ಬರೆದಿರುವುದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪದವಿಗಳನ್ನು ಬರೆದಿರುವುದು ಇವೆಲ್ಲ ನೋಡುಗರ ಮನಸ್ಸಿಗೆ ನಾಟುವಂತೆ ಇದ್ದವು. ನಿಜಕ್ಕೂ ಮಗು ಸಿಂಚನ ಅವರು ಮಾಡಿರುವ ಕೆಲಸ ನಿಜಕ್ಕೂ ಎಲ್ಲರೂ ಮೆಚ್ಚಿ ಎಲ್ಲರನ್ನು ಗಮನ ಸೆಳೆಯಿತು. 10 ಚಿತ್ರಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸಿರುವುದು ಮತ್ತು ಅವರ ಎಲ್ಲ ಚಳವಳಿಗಳನ್ನು ತನ್ನ ಚಿತ್ರದ ಮೂಲಕ ಗುರುತಿಸಿ ಬರೆದಿರುವುದು ನಿಜಕ್ಕೂ ಬಾಲಕಿಗೆ ದೊಡ್ಡ ಗೌರವವೇ ಸಲ್ಲಬೇಕಾಗಿದೆ. ಬಾಲ ಪ್ರತಿಭೆ ಕುಮಾರಿ ಸಿಂಚನ ಶಿವನಗುತ್ತಿ ಅವರ ಭವಿಷ್ಯ ಇನ್ನೂ ಉತ್ತಮವಾಗಲಿ, ಅವರಿಗೆ ಉನ್ನತ ಮಟ್ಟದ ಗೌರವಗಳು ಲಭಿಸಲಿ ಎಂದು ಪ್ರಬುದ್ಧವು ಆಶಿಸುತ್ತದೆ.